ಬೇಕು ಅಂದರೆ ನೈನಿನೇ ನಿನ್ನ ಮದುವೆನ ಹತ್ರ ಇದ್ದು ನಡೆಸ್ಕೊಡ್ತಾಳೆ. ನಾನು ನಿನಗೆ ಮಾತು ಕೊಡ್ತಿದ್ದೀನಿ. ಜಾಸ್ಮಿನ್, ಓಕೆನಾ? ನೀನ್ ಮಾತು ಕೊಟ್ಟಿದೀಯ ಅಂದ್ರೆ ನನಗೆ ಯಾವ ಥರನೂ ಚಿಂತೆ ಇಲ್ಲ ವಿಶಾಲ್. ಯಾಕೆಂದ್ರೆ ಈ ಮದುವೆಯಲ್ಲಿ ನೀವೇ ಅಲ್ವಾ ಮುಖ್ಯವಾದ ವ್ಯಕ್ತಿ. ನೀವಿಲ್ದೆ ಹೋದ್ರೆ ಈ ಮದುವೆನೇ ನಡೆಯಲ್ಲ. ನೀವು ಓಕೆ ಅಂದ್ರೆ ನನ್ನ ಮದುವೆ ಆದ ಹಾಗೇನೆ. ದ್ಯಾಟ್ಸ್ ಲೈಕ್ ಎ ಗುಡ್ ಗರ್ಲ್. ಇನ್ಯಾವುದೇ ರೀತಿ ಡೌಟ್ ಇಲ್ಲದೆ ಹೋಗು. ಓಕೆ ವಿಶಾಲ್. ಚಿಕ್ಕೇಜ್ಮನ್ರ ಮೇಲೆ ನನ್ಗಿರೋ ಪ್ರೀತಿನ ಎಷ್ಟು ಸಲ ಹೇಳ್ಕೊಂಡ್ರು ನನ್ನನ್ನ ಕಣ್ಣಿ ಎತ್ತು ನೋಡ್ತಾ ಇಲ್ಲ. ಈಗ ಅವ್ರನ್ನ ಮದ್ವೆ ಆಗಕ್ಕೆ ಹೇಗೆ ಒಪ್ಸೋದು? ಐಡಿಯಾ. ಚಿಕ್ಕೇಜ್ಮನ್ರು ವಿಶಾಲ್ ಬಾವ ಅವ್ರ ಮಾತನ್ನ ಖಂಡಿತ ಕೇಳ್ತಾರೆ. ವಿಶಾಲ್ ಬಾವಂಗೆ ನೈನಿ ಅಕ್ಕನ ಮಾತು ಅಂದ್ರೆ ವೇದವಾಕ್ಯ. ಅದಕ್ಕೆ ನಮ್ ವಿಷಯನ ನೈನಿ ಅಕ್ಕನಿಂದನೇ ಶುರು ಮಾಡಿಸಿದ್ರೆ ಒಳ್ಳೇದು. ಶಬಾಷ್ ಸುಮನ, ನಿನ್ಗೂ ಬುದ್ಧಿ ಇದೆ. ಮತ್ತಿನ್ಯಾಕ್ ತಡ, ನಡಿ ಅಕ್ಕನ ಹತ್ರ. ಅಕ್ಕ ಅಕ್ಕ. ಏನ್ ಸುಮನ? ಅಕ್ಕ, ಅದು ಏನೋ ಹೇಳಬೇಕು ಅಂತ ಬಂದು ಹಾಗೆ ಯಾಕೆ ನಿಂತಿದ್ಯಾ? ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಕ್ಕ. ಅದನ್ನೇ ಹೇಳು ಅಂತಿರೋದು. ಏನ್ ವಿಷಯ ಹೇಳು. ಅದು ಚಿಕ್ಕೇಜ್ಮನ್ರ ಜೊತೆ ನನ್ನ ಮದುವೆ ಆಗೋ ವಿಷಯ ತಿಲೋತ್ತಮ ಅಮ್ಮವ್ರ ಹತ್ರ ನೀನೇ ಮಾತಾಡಬೇಕು. ನಿಂಗೆ ನಿಜವಾಗ್ಲೂ ಬುದ್ಧಿ ಇದೆಯಾ? ಎಷ್ಟು ಸಲ ಹೇಳಿದ್ರೂ ಅರ್ಥ ಆಗಲ್ವಾ? ಚಿಕ್ಕೇಜ್ಮಾನ್ರಿಗೆ ತಿಲೋತ್ತಮ ಅಮ್ಮವರು ದೊಡ್ಡ ದೊಡ್ಡ ಸಂಬಂಧ ನೋಡ್ತಿದ್ದಾರೆ. ನಮ್ಮ ಸ್ಥಾನನೇ ಬೇರೆ, ಅವ್ರ ಆಲೋಚನೆನೇ ಬೇರೆ. ಅರ್ಥ ಮಾಡ್ಕೋ ಸುಮನ, ಬಿಟ್ಬಿಡು. ಯಾಕೆ ಬಿಡ್ಬೇಕಕ್ಕ? ಹೌದು, ನನ್ಗೇನ್ ಕಡಿಮೆ ಆಗಿದೆ? ನಿನಗೆ ಮದ್ವೆ ಆಗೋಕ್ಕೂ ಮುಂಚೆ ಒಂಥರ, ಈಗ ನಾನು ಈ ಸೂರ್ಯ ದೇವರ ವಂಶದ ಮನೆ ಸೊಸೆಯ ಸ್ವಂತ ತಂಗಿ. ಅಂದ್ರೆ ನಾನು ಕೂಡ ಸೊಸೆ ತರನೇ. ಸುಮನ, ನಾನೇ ಬೇರೆ, ನನ್ನ ಮದ್ವೆ ನಡೆದಿದ್ದ ರೀತಿನೇ ಬೇರೆ. ಏನೇ ಆದ್ರೂ ನೀನ್ ಈ ಮನೆ ಸೊಸೆ ಅಲ್ವಾ? ನಾನಿನ್ ತಂಗಿ ಅಲ್ವಾ? ಚಿಕ್ಕೇಜ್ಮರು ನನಗೆ ಸಮ್ಮತಿಕರಲ್ವಾ? ಮಾಡ್ಕೊಂಡ್ರೆ ಒಳ್ಳೇದೇ ಅಲ್ವಾ? ಸುಮನ, ನೀನು ಚಿಕ್ಕವಳು, ನಿನಗೇನು ಹೇಳಿದ್ರು ಅರ್ಥ ಆಗಲ್ಲ. ನನ್ನ ಮಾತು ಕೇಳು. ನಿನಗೂ ಚಿಕ್ಕೇಜ್ಮನ್ರಿಗೂ ಮದ್ವೆ ನಡೆಯೋದು ಸರಿಯಲ್ಲ. ನೀನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅದೇ ನಿನಗೂ ನನಗೂ ಒಳ್ಳೇದು. ಅಷ್ಟಕ್ಕೂ ಅವ್ರು ಹೇಳ್ದೇನೆ ನೀನೇ ಎಲ್ಲ ಹೇಳ್ತಿದ್ಯಲ್ಲ. ಕೇಳ್ದೇನೆ ಅನ್ನ ಹಾಕೋರ್ನ ಅಮ್ಮ ಅಂತಾರೆ. ನನ್ಗೋಸ್ಕರ ಅಮ್ಮನ್ ತರ ಇರೋ ನೀನು ಒಂದ್ಸಲ ಆದ್ರೂ ಕೇಳ್ತೀಯ ಅಂತ ನಿನ್ನ ಹತ್ರ ಬಂದೆ. ಕೇಳಿದ್ರೆ ಅಲ್ವಾ ಆಗುತ್ತೋ ಇಲ್ವೋ ಅಂತ ಗೊತ್ತಾಗೋದು. ನೋಡ್ ಸುಮನ, ಕೇಳಿದ್ರು ಅಷ್ಟೇ, ಕೇಳ್ತಾ ಇದ್ರು ಅಷ್ಟೇ. ನಿನ್ನ ಮದ್ವೆ ಬಗ್ಗೆ ಮಾತಾಡೋದು ನನಗಿಷ್ಟ ಇಲ್ಲ. ನಂಗೆ ಅರ್ಥ ಆಗ್ತಿದೆ ಅಕ್ಕ, ಚೆನ್ನಾಗಿ ಅರ್ಥ ಆಗ್ತಿದೆ. ನಾನ್ ಚಿಕ್ಕೇಜ್ಮರನ್ನ ಮದ್ವೆ ಆಗ್ತಿರೋದು ಅವ್ರಿಗಿಂತ ಮೊದಲು ನಿನಗೆ ಇಷ್ಟ ಇಲ್ಲ. ನನಗೆ ಯಾಕೆ ಇಷ್ಟ ಇರಲ್ಲ ಸುಮನ? ನೀನ್ ತುಂಬಾ ತಪ್ಪು ತಿಳ್ಕೊಡ್ತಿದ್ಯಾ. ಸರಿ ಬಿಡಕ್ಕ, ಸರಿ. ನೀನ್ ಮಾತ್ರ ಆರಾಮಾಗಿ ಮದ್ವೆ ಆಗಿ ಚೆನ್ನಾಗಿರು. ನನ್ನ ಯೋಚನೆ ನಿನ್ಗ್ಯಾಕ್ ಬಿಡು. ಸುಮನ, ಏ ಸುಮನ,
ಅಕ್ಕ, ನಿನಗಿಷ್ಟ ಇದ್ರು ಇಲ್ದೇ ಇದ್ರು ಯಾರು ಏನೇ ಅನ್ಕೊಂಡ್ರು ಆ ಜಾಸ್ಮಿನ್ ಮದ್ವೆ ಆಗೋಷ್ಟ್ರಲ್ಲಿ ವಿಕ್ರಾಂತ್ ಕೈಯಿಂದ ನನ್ನ ಕುತ್ತಿಗೆಗೆ 3 ಗಂಟೆ ಹಾಕಿಸ್ಕೋತೀನಿ. ನೋಡ್ತಾ ಇರು. ಆಂಟಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಜಾಸ್ಮಿನ್ ಅಮ್ಮನ್ನ ನೋಡ್ತಾ ಇದ್ರೆ ಏನೋ ದೊಡ್ಡ ಪ್ಲಾನೇ ಮಾಡಿರೋ ಹಾಗಿದೆ. ಪರ್ಶು, ನೀನ್ ಸುಮ್ನಿರು. ಜಾಸ್ಮಿನ್, ನೀನ್ ಹೇಳು. ನೋಡಿ ಆಂಟಿ, ವಿಶಾಲ್ ಜೊತೆ ನನ್ನ ಮದುವೆ ಖಂಡಿತ ನಡೆಯುತ್ತೆ ಅಂತ ನನಗೆ ನಂಬಿಕೆ ಬಂದಿದೆ. ಆ ಗಾಯತ್ರಿ ದೇವಿ ಒಡವೆ ಕೂಡ ನನ್ನ ಕುತ್ತಿಗೆಗೆ ಬಂದು ಬೀಳೋ ಥರ ಮಾಡಿದ್ರಿ ಅಂದರೆ ಇನ್ನು ನಾವು ಹೆದರ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಆಂಟಿ. ಅವಾಗ ಯಾರು ಅಡ್ಡ ಬಂದರೂ ನನ್ನ ವಿಶಾಲ್ ಮದುವೆನ ತಡಿಯಕ್ಕಾಗಲ್ಲ. ಓಹೋ, ಜಾಸ್ಮಿನ್ ಬೇಬಿ ಕಣ್ಣು ಗಾಯತ್ರಕ್ಕನ್ ಒಡವೆ ಮೇಲೆ ಬಿದ್ದಿದೆ ಅಂತ ಆಯ್ತು. ಜಾಸ್ಮಿನ್, ಆ ಒಡವೆಗೂ ಈ ಮದುವೆಗೂ ಏನ್ ಸಂಬಂಧ? ಅಷ್ಟೇ ಆಂಟಿ. ಸೊ ಮೊದಲು ಈಗ ಒಡವೆ ನನ್ನ ಹತ್ರ ಬರೋ ಹಾಗೆ ಮಾಡಿ. ಸರಿ ಜಾಸ್ಮಿನ್, ಈ ಸರ್ತಿ ನೀನು ಸಕ್ಸಸ್ ಆಗ್ತೀಯಾ ಅಂತ ನಂಗೆ ಯಾಕೋ ಅನ್ನಿಸ್ತಿದೆ. ಆದರೆ ವಿಶಾಲ್ಗೂ ನಿನಗೂ ಮದುವೆ ಆಗೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಥ್ಯಾಂಕ್ಸ್ ಆಂಟಿ. ನೀವು ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟರೆ ಮಾತ್ರ ಸಾಕು. ಮುಂದಿನ ವಿಷಯ ನಾನು ನೋಡ್ಕೋತೀನಿ. ಸರಿ, ಬಾ. ನಿಮ್ಗೆಲ್ರಿಗೂ ಒಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ವಿಷಯ ಅತ್ತಿಗೆ? ಎನಿಥಿಂಗ್ ಸೀರಿಯಸ್? ಇನ್ನೇನಿರುತ್ತೆ, ಅತ್ತೆ ಮುಳ್ಮೀನ್ ಜೊತೆ ಬರ್ತಿದ್ದಾರೆ ಅಂದ್ರೆ ಏನೋ ಒಂದು ಹೊಸ ಕತೆ ಸೃಷ್ಟಿಯಾಗಿರುತ್ತೆ. ಏ ಹಾಸ್, ನೀನೀಗ ಸುಮ್ಮನೆ ಇದ್ರೆ ಅತ್ಗೆ ಹೇಳ್ಬೇಕು ಅನ್ಕೊಂಡಿರೋದನ್ನ ಹೇಳ್ತಾರೆ. ಹಾ, ಹೇಳಿ ಬಿಡಿ, ಹೇಳಿ ಬಿಡಿ. ನಾನು ಬೇಡ ಅಂತಂದ್ರೆ ಅವ್ರೇನು ಹೇಳ್ದೆ ಸುಮ್ಮನೆ ಇರ್ತಾರಾ? ಹೇಳಿ. ಜಾಸ್ಮಿನ್ಗೆ ನಮ್ಮಿಂದ ಇವಳಿಗೆ ತೊಂದರೆ ಆಗಿರೋದ್ರಿಂದ ಗಾಯತ್ರಕ್ಕ ಒಡವೆನ ಜಾಸ್ಮಿನ್ ಕುತ್ತಿಗೆಗೆ ಹಾಕಿ ನಾವು ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋಣ ಅಂತ ಇದ್ದೀನಿ. ಹಾಗೆ ಮಾಡಿದ್ರೆ ಗಾಯತ್ರಿ ಅಕ್ಕ ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಹಾಗೆ ಈ ಮದ್ವೆಗೆ ಒಂದು ಕಳೆ ಬರುತ್ತೆ, ನಮ್ಮ ಅಂತಸ್ತು ಕೂಡ ಹೆಚ್ಚಾಗುತ್ತೆ. ಅದು ಹೇಗೆ ಸಾಧ್ಯ ತಿಲೋತ್ತಮ? ಆ ಒಡವೆ ಹಾಕೊಳ್ಳೋ ಅರ್ಹತೆ ಈ ಮನೆ ಸೊಸೆಗೆ ಮಾತ್ರ ಇರೋದು. ಹೀಗಿರ್ಬೇಕಾದ್ರೆ ಜಾಸ್ಮಿನ್ ಹೇಗೆ ಆ ಒಡವೆಗಳನ್ನ ಹಾಕೊಳ್ಳೋಕ್ಕಾಗತ್ತೆ? ಯಾರು ಬೇಕು ಅಂದ್ರೆ ಅವರು ಹಾಕೊಳ್ಳೋದಕ್ಕೆ, ಯಾವಾಗ ಬೇಕು ಅಂತಂದ್ರೆ ಅದನ್ನ ತಗೊಳ್ಳೋದಕ್ಕೆ ಅದೇನು ಮಾರ್ಕೆಟಲ್ಲಿ ಸಿಗೋ ಹೂವು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಗಾಯತ್ರಿ ದೇವಿ ಅತ್ತೆ ಒಡವೆ. ಏ ಹಾಸ್, ಈ ಮನೆ ದೊಡ್ಡವರು ಒಂದು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನನ ಪ್ರಶ್ನೆ ಮಾಡೋದಕ್ಕೆ ನೀನ್ ಯಾರು? ನೋಡಿ, ನಮ್ ಜಾಸ್ಮಿನ್ ಮದ್ವೆ ನಿಂತು ಹೋಗೋಕೆ ಒಂದ್ ರೀತಿಲಿ ನಾವೇ ಎಲ್ರೂ ಕಾರಣ ಆಗಿರೋದ್ರಿಂದ ಆ ಒಡವೆನ ಅವಳಿಗೆ ಹಾಕಿ ನಮ್ ಕೈಲಾದಷ್ಟು ಮದ್ವೆನ ಗ್ರ್ಯಾಂಡಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮದ್ವೆ ನಿಂತೋಯ್ತು ಅಂತ ತಾನೆ ಮತ್ತೆ ಈಗ ಇನ್ನೊಂದು ಸಂಬಂಧ ನೋಡಿ ಮದ್ವೆ ಮಾಡ್ತಾ ಇರೋದು. ಯಾವ ಸಂಬಂಧನೂ ಇಲ್ಲದೆ ಇವಾಗ ಮತ್ತೆ ಒಡವೆ ಪ್ರಪೋಸಲ್ ಯಾಕತ್ತೆ? ಹಾಸ್, ಅತ್ತಿಗೆ ಚೆನ್ನಾಗಿ ಯೋಚನೆ ಮಾಡಿ ನಮ್ಮಿಂದ ಅನ್ಯಾಯ ಆಗಿರೋ ಹುಡುಗಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಯೋಚಿಸ್ತಿದ್ರೆ ಅದಕ್ಕೆ ನೀನ್ ಯಾಕೆ ಅಡ್ಡಿ ಮಾಡ್ತಿದ್ಯಾ? ಇದು ಒಳ್ಳೇದ್ ಮಾಡೋ ತರ ಕಾಣಿಸ್ತಿಲ್ಲ, ಎಲ್ಲ ಅವಳಿಗೆ ಕೊಡೋ ತರ ಇದೆ. ನೋಡ್ತಿಲುತ್ತಮ್ಮ,
ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕು. ಏನ್ ನೈನಿ, ಈ ಹೊಸ ಕಥೆ ಏನು ಅಂತ ಶಾಕ್ ಆದ್ಯಾ? ಈ ಕಥೆಲಿ ಗಾಯತ್ರಿ ದೇವಿ ಆಂಟಿ ಒಡವೆ ಯಾಕೆ ಬಂತು ಅಂತ ತಲೆ ಕೆಡ್ಸ್ಕೊಂಡಿದ್ಯಾ? ಜಾಸ್ತಿ ಯೋಚನೆ ಮಾಡಬೇಡ, ನಾನೇ ಹೇಳ್ತೀನಲ್ವಾ. ನಾನ್ ಬೀಸಿರೋ ಈ ಮದುವೆ ಅನ್ನೋ ಬಲೆಗೆ ಆಲ್ರೆಡಿ ವಿಶಾಲ್ ಸಿಕ್ಕಾಕೊಂಡಿದ್ದಾನೆ. ಈಗ ವಿಶಾಲ್ ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋದ್ರ ಬಗ್ಗೆ ಕೂಡ ನಾನು ಪ್ಲಾನ್ ಮಾಡಬೇಕಲ್ವಾ. ಆ ಪ್ಲಾನಿನ ಒಂದು ಭಾಗ ಇದಷ್ಟೇ. ನೀನು ಎಷ್ಟೇ ಹಗಲ್ಗನ್ಸ್ಕೊಂಡ್ರು ಯಜಮಾನ್ರು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಲ್ಲ. ಇದೇ ಅಲ್ವಾ ನಿನ್ನ ಡೈಲಾಗ್? ಮತ್ತೆ ನನ್ನ ಡೈಲಾಗ್ ಏನಂತ ಗೊತ್ತಾ? ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತು ನೈನಿ. ನೋಡು, ಆ ಗಾಯತ್ರಿ ದೇವಿ ಒಡವೆನ ಅಡ್ಡ ಇಟ್ಕೊಂಡು ವಿಶಾಲ್ ನನ್ನ ಮದುವೆ ಆಗೋ ಥರ ಮಾಡ್ತೀನಿ. ಅರ್ಥ ಆಗ್ಲಿಲ್ವಾ? ಐಲ್ ಎಕ್ಸ್ಪ್ಲೇನ್ ಯು. ತಾಳಿ ಕಟ್ಟೋ ಸಮಯದಲ್ಲಿ ಗಾಯತ್ರಿ ದೇವಿ ಆಂಟಿ ಒಡವೆ ನನ್ನ ಕುತ್ತಿಗೆಲಿದೆ ಅನ್ಕೋ. ಆಲ್ರೆಡಿ ನನ್ನ ಪ್ಲಾನ್ ಪ್ರಕಾರ ವಿಶಾಲ್ ನನ್ನೇ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರ್ತಾನೆ. ವಿಶಾಲಿಗೆ ಹೇಗಿದ್ರು ಅವ್ರ ಅಮ್ಮ ಅಂದರೆ ವಿಪರೀತ ಅಭಿಮಾನ. ನನ್ನ ಕುತ್ತಿಗೆಲ್ ಒಡವೆ ನೋಡಿ ಅವ್ರ ಅಮ್ಮನೇ ಈ ಮದುವೆಗೆ ಆಶೀರ್ವದಿಸಿದ್ದಾರೆ ಅನ್ಕೊಂಡು ಮನಸ್ಫೂರ್ತಿಯಾಗಿ ತಾಳಿ ಕಟ್ತಾನೆ. ಹೇಗಿದೆ ನೈನಿ ನನ್ನ ಮಾಸ್ಟರ್ ಪ್ಲಾನ್? ನೀನು ಎಷ್ಟೇ ತಂತ್ರಗಳನ್ನ ರೂಪಿಸಿದ್ರು ಅದ್ಯಾವುದು ಕೆಲ್ಸಕ್ಕೆ ಬರಲ್ಲ. ನಾನು ಕನಸು ಕಾಣೋದಲ್ಲ, ಈ ಮದುವೆ ನಡೆಯಲ್ಲ ಅಂತ ನೀನು ಭ್ರಮೆಯಲ್ಲಿದ್ಯಾ. ಭ್ರಮೆ ಅಲ್ಲ, ಅದೇ ನಿಜ. ಯಾಕಂದರೆ ನಿನ್ನ ಯೋಚನೆಯಲ್ಲಿ ಅರ್ಥ ಇಲ್ಲ, ನಿನ್ನ ತಂತ್ರದಲ್ಲಿ ನ್ಯಾಯ ಇಲ್ಲ. ನ್ಯಾಯ ಅನ್ಯಾಯಕ್ಕಿಂತ ಇಲ್ಲಿ ಸೇಡು ಕೋಪ ಮಾತ್ರ ಕೆಲಸ ಮಾಡೋದು. ನೀನು ಎಂಥ ಪರಿಸ್ಥಿತಿಯಲ್ಲೂ ನನ್ನ ತಡೆಯೋಕ್ಕಾಗಲ್ಲ. ಸಾಧ್ಯ ಆದರೆ ನಿನ್ನ ಕೈಯಲ್ಲಾದರೆ ನನಗೂ ವಿಶಾಲಿಗೂ ನಡೆಯೋ ಈ ಮದುವೆ ನಿಲ್ಸಕ್ಕೆ ನಿನ್ನ ಕೈಲಾದಷ್ಟು ಪ್ರಯತ್ನ ಪಡು. ಆ ಪ್ರಯತ್ನದಲ್ಲಿ ಫಲ ಇದೆ ಅಂತ ದೊಡ್ಡೋರು ಹೇಳಿದ್ದಾರೆ. ಆಲ್ ದಿ ಬೆಸ್ಟ್ ನೈನಿ. ಮಿಕ್ಕಿದ ಕಥೆನ ಮದುವೆ ಮಂಟಪದಲ್ಲಿ ತೋರಿಸ್ತೀನಿ. ಏನು ಮಾಡಲಿ, ನಡೆಯೋದನ್ನ ನಾನು ಯಾರ ಹತ್ರನೂ ಹೇಳಿಲ್ಲ. ಮದುವೆ ನಿಲ್ಸೋಣ ಅನ್ಕೊಂಡ್ರೆ ನಾನೇ ಜವಾಬ್ದಾರಿ ತಗೋತೀನಿ ಅಂತ ವಿಶಾಲ್ ಯಜಮಾನ್ರ ಹತ್ರ ಕೊಟ್ಟಿರೋ ಮಾತನ್ನ ಮೀರ್ದ ಹಾಗಾಗತ್ತೆ. ಅಮ್ಮ ವಿಶಾಲಕ್ಷಮ ತಾಯಿ, ಈ ಗಂಡ ಅಂತರನ ದಾಟೋ ಧೈರ್ಯ ಕೊಡು. ಯಜಮಾನ್ರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಮೇಡಮ್ ಅವ್ರಿಗೆ ಈಗ ಟೈಮ್ ಸಿಕ್ಕಿದೆ ಅಂತ ಆಯ್ತು. ಹೇಳು, ಏನು ಬೇಕು ಅಂತ. ಮತ್ತೆ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕಾ?
ಅಲ್ಲ ಯಜಮಾನ್ರೆ. ಮತ್ತೇನು ಅಂತ ಹೇಳಿ ನೈನಿ. ನೀನ್ ಏನೇ ಕೇಳಿದ್ರು ಇಲ್ಲ ಅನ್ನೋ ಮಾತೇ ಇಲ್ಲ. ಆಕಾಶದಲ್ಲಿರೋ ಚಂದ್ರನ್ ಬೇಕಾದ್ರೂ ತರ್ತೀನಿ, ಸರಿನಾ? ಅದು ಅದು ಯಜಮಾನ್ರೆ, ಹೇಳು ನೈನಿ. ನನ್ನ ಹತ್ರ ಹೇಳೋದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ? ಅದು ಕೇಳಿದ್ಮೇಲೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೋಬಾರ್ದು. ನಾನೇನಾದ್ರೂ ಅನ್ಕೊಳ್ಳೋ ಹಾಗೆ ಕೇಳ್ತೀಯಾ? ಹಾಗಲ್ಲ. ಮತ್ ನೀನೇನಾದ್ರೂ ಕೇಳಿದ್ರೆ ನಾನೇನಾದ್ರೂ ಅನ್ಕೋತೀನಿ ಅಂತ ನೀನ್ ಅನ್ಕೋತಿದ್ಯಾ? ಹಾಗೂ ಅಲ್ಲ. ಹಾಗಿದ್ದಾಗ ಟೆನ್ಷನ್ ಯಾಕೆ ಅಂತ ಹೇಳು. ನೀನ್ ಏನ್ ಅನ್ಕೊಂಡಿದ್ಯೋ ಅದನ್ನ ಧೈರ್ಯವಾಗಿ ಕೇಳ್ಬಿಡು ಈಗ. ಈ ಮದ್ವೆಲಿ ತಿಲೋತ್ತಮ ಅಮ್ಮವರು ಗಾಯತ್ರಿ ಅಮ್ಮವ್ರ ಒಡವೆನ ಜಾಸ್ಮಿನ್ ಅಮ್ಮವ್ರ ಕುತ್ತಿಗೆಗೆ ಹಾಕಬೇಕು ಅಂತಿದ್ದಾರೆ. ಓಕೆ, ಅದರಲ್ಲಿ ತಪ್ಪೇನಿದೆ? ನನಗೆ ಯಾಕೋ ಈ ನಿರ್ಧಾರ ಸರಿಯಾದ ನಿರ್ಧಾರ ಅಲ್ಲ ಅನ್ನಿಸ್ತಿದೆ ಯಜಮಾನ್ರೆ. ನಾನೇ ಈಗ ನೀನು ಹೇಳಿದ್ರಲ್ಲೇ ಪ್ರಶ್ನೆನೂ ಇದೆ, ಉತ್ತರನೂ ಇದೆ. ಏನು ಅರ್ಥ ಆಗ್ಲಿಲ್ವಾ? ಮಾಮ್ ತಗೊಂಡಿರೋ ಡಿಸಿಷನ್ ತಪ್ಪಿರಬೇಕು ಅನ್ನೋದು ನಿನ್ನ ಪ್ರಶ್ನೆ. ಆದರೆ ಅಮ್ಮ ತಗೊಂಡಿರೋ ನಿರ್ಧಾರ ಆಗಿರೋದ್ರಿಂದ ಅದು ಕರೆಕ್ಟೇ ಅನ್ನೋದು ಅದಕ್ಕೆ ಉತ್ತರ. ಅದು ಹಾಗಲ್ಲ ಯಜಮಾನ್ರೆ. ಗಾಯತ್ರಿ ಅಮ್ಮವ್ರು ಕೂಡ ಇದು ಇಷ್ಟ ಇರ್ಬೇಕಲ್ವಾ? ನೋಡು ನೇನೆ, ಮಾಮ್ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಿದ್ಮೇಲೆ ತುಂಬ ಯೋಚನೆ ಮಾಡೇ ತಗೊಂಡಿರ್ತಾರೆ. ಅಂದಮೇಲೆ ಅದು ಸರಿನಾ ತಪ್ಪಾ ಅಂತ ನಾವೀಗ ಡಿಸ್ಕಸ್ ಮಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಮಾಮ್ ಯೋಚನೆ ಹಿಂದೆ ಯಾವುದಾದ್ರು ಒಂದು ಒಳ್ಳೆ ಉದ್ದೇಶ ಇರುತ್ತೆ. ಅಂದ್ರೆ ಯಜಮಾನ್ರೆ, ಅಮ್ಮವ್ರು ಹಾಕೊಂಡಿದ್ದ ಒಡವೆ ಇನ್ನೊಬ್ರು ಹಾಕೊಳ್ಳೋದು ನನ್ನ ಮನ್ಸಿಗೆ ಯಾಕೋ. ಅದೇನಿದೆ ಬಿಡು ನಾನಿ. ಈಗ ಎಲ್ಲ ಒಡವೆನ ಮಾಮಿನು ಜಾಸ್ಮಿನ್ಗೆ ಕೊಡ್ತಿಲ್ವಲ್ಲ ನಾನಿ. ಜಸ್ಟ್ ಮದುವೆಯಲ್ಲಿ ಜಾಸ್ಮಿನ್ ಕತ್ತಿಗೆ ಹಾಕ್ತಾರಷ್ಟೆ. ಆಮೇಲೆ ಮತ್ತೆ ಆ ಒಡವೆ ನಮ್ಮ ಹತ್ರನೇ ಬರುತ್ತಲ್ವಾ. ಮೆಂಟಲ್ ನೈನಿ, ಏನೇನೋ ಯೋಚನೆಗಳನ್ನ ತಲೆಯಲ್ಲಿ ಇಟ್ಕೊಂಡು ನಿನ್ನ ಮನ್ಸು ಹಾಳು ಮಾಡ್ಕೋಬೇಡ. ನಮ್ಮ ಫ್ಯಾಮ್ಲಿಯವರು ಈ ಮದುವೆ ನಡೆಸ್ತಿರೋದ್ರಿಂದ ಒಡವೆಗಳನ್ನ ಅವಳಿಗೆ ಹಾಕೋದ್ರಲ್ಲಿ ತಪ್ಪಿಲ್ಲ. ಅದನ್ನೆಲ್ಲ ಯೋಚನೆ ಮಾಡಿನೇ ಮಾಮ ನಿರ್ಧಾರ ತಗೊಂಡಿರ್ತಾರೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಸರಿನಾ? ನೈನಿ, ಅಮ್ಮ ನೈನಿ, ಏನಮ್ಮವ್ರೆ? ಗಾಯತ್ರಕ್ಕ ಒಡವೆನ ಜಾಸ್ಮಿನಿಗೆ ಹಾಕಿ ಅಲಂಕಾರ ಮಾಡಬೇಕು ಅನ್ಕೊಂಡ್ವಲ್ಲ, ಹೋಗಿ ತಗೊಂಡ್ ಬಾ. ಅತ್ತೆ, ಇನ್ನೂ ಅದೇ ವಿಷಯನೇ ಮಾತಾಡ್ತಿದ್ದೀರಾ? ಮುಳ್ಮಿನ ಹತ್ರ ಆಲ್ರೆಡಿ ತುಂಬಾ ಒಡವೆಗಳಿದೆಯಲ್ಲ, ಮತ್ತೆ ಗಾಯತ್ರಿ ಅತ್ತೆ ಒಡವೆ ಯಾಕೆ? ಏ ಹಾಸ್, ಅದೆಲ್ಲ ನಿನಗ್ಯಾಕೆ? ಅಷ್ಟಕ್ಕೂ ತಗೊಂಡ್ ಬಾ ಅಂತ ಹೇಳ್ತಿರೋದು ನಿನಗಲ್ವಲ್ಲ. ಮಧ್ಯದಲ್ಲಿ ನೀನ್ ಯಾಕೆ ಇನ್ವಾಲ್ವ್ ಆಗ್ತಾ ಇದ್ಯಾ? ಏನ್ ನೈನಿ, ಹೇಳಿದ್ದು ನಿನಗೆ ಕೇಳಿಸ್ಲಿಲ್ವಾ? ಇಲ್ಲ ಕೇಳಿಸಿದ್ರು ಕೇಳಿಸ್ದೇ ಇರೋ ತರ ನಾಟಕ ಮಾಡ್ತಿದ್ಯಾ? ಅದಲ್ಲ ಅಮ್ಮೋರೆ. ಯಾವ್ದಲ್ಲ? ಅತ್ತಿಗೆ ನಿನ್ನ ಒಡವೆ ಕೊಡು ಅಂತ ಹೇಳಿದ್ರಾ? ನಮ್ ಗಾಯತ್ರಿ ಅತ್ತಿಗೆ ಒಡವೆನ ತಾನೇ ಕೇಳಿದ್ದು. ಅಷ್ಟಕ್ಕೆ ನೀನೇನೋ ದಾನ ಧರ್ಮ ಮಾಡೋ ಥರ ಮುಖ ಇಟ್ಕೊಂಡು ನೋಡ್ತಿದ್ಯಲ್ಲ. ಇನ್ನು ಏನ್ ಕಲ್ಲಿನ ಬಂಡೆ ತರ ನಿಂತಿದ್ಯಲ್ಲ, ಹೋಗು, ಹೋಗ್ ತಗೊಂಡ್ ಬಾ, ಹೋಗು. ಏನಕ್ಕ, ನಯನಿ ತರ್ಲಿಲ್ಲ ಅಂದ್ರೆ ನನಗೆ ಹೋಗಿ ತರಕ್ಕಾಗಲ್ವಾ? ನೀರು ನಾನು ಹೋಗಿ ಚಿಟ್ಗೆ ಹೊಡಿಯೋದ್ರೊಳಗಡೆ ತರ್ತೀನಿ. ಪರ್ಶು, ನಿಂಗೆ ಯಾಕೋ ಅಷ್ಟು ಅವಸರ?
ನೀನ್ ಸುಮ್ನಿರು. ಯಾರಿಂದ ಯಾವ ಕೆಲಸ ಮಾಡಿಸ್ಬೇಕು ಅಂತ ನಂಗೊತ್ತಿಲ್ವಾ?